ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ನಿನ್ ತಂಗಿ ಅದೇನ್ ಮನ್ಸಿಗೆ ಹಚ್ಕೊಂಡಿದ್ದಾಳೋ ಗೊತ್ತಿಲ್ಲ. ಏನೇ ಕೇಳಿದ್ರು ಎಷ್ಟೇ ಹೇಳಿದ್ರು ನನ್ನ ಹತ್ರ ಏನೂ ಹೇಳ್ತಿಲ್ಲ. ನೀನ್ ಅವಳ ಹತ್ರ ಸಮಾಧಾನವಾಗಿ ಮಾತಾಡಿದ್ರೆ ಏನಾದ್ರೂ ಹೇಳ್ಬೋದು ಅಂತ ನಿನಗೆ ಹೇಳಕ್ ಬಂದೆ. ಕೆಲ್ಲಿದ್ದಾಳ ಅವಳೀಗ? ರೂಮ್ನಲ್ಲಿ. ಭಾವನಾ, ಯಾಕೆ ಏನಾಯ್ತು? ಯಾಕೆ ಲಗೇಜ್ ಪ್ಯಾಕ್ ಮಾಡ್ಕೋತಿದ್ಯಾ? ಬರ್ಬೇಕಾದ್ರೆ ಹೇಗ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ನೋ ಹೋಗ್ಬೇಕಾದ್ರೂ ಹಾಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಬಟ್ ವೈ? ಯಾಕೆ ಈ ಸಡನ್ ಡಿಸಿಷನ್? ಗೊತ್ತಿಲ್ಲ, ವಾಪಸ್ ಹೋಗ್ಬೇಕು ಅನಿಸ್ತಿದೆ, ಹೋಗ್ತಿದ್ದೇನೆ. ಅದೇ ಯಾಕೆ? ರೀಸನ್ ಇರ್ಬೇಕಲ್ವಾ? ಇಲ್ಲಿರೋದು ಸರಿ ಹೋಗ್ತಿಲ್ಲ ಅಕ್ಕ. ದಿಸ್ ಇಸ್ ನಾಟ್ ಮೈ ಕಂಟ್ರಿ, ದೀಸ್ ಆರ್ ನಾಟ್ ಮೈ ಪೀಪಲ್. ನಾನು ಯಾಕೆ ಇಲ್ಲಿರ್ಬೇಕು? ಫಸ್ಟ್ ಆಫ್ ಆಲ್ ನಿನ್ನ ಇಲ್ಲಿಗೆ ಬಾ ಅಂತ ಯಾರು ಕರೆದ್ರು? ನೀನ್ ಇಲ್ಲಿಗೆ ಬಂದಿದ್ ಯಾಕೆ? ಬಂದು ತಪ್ಪು ಮಾಡ್ದೆ ಅನ್ಸಿನೆ, ಹೋಗ್ತಿದ್ದೀನಿ. ಭಾವನಾ, ಕುತ್ಕೊಳ್ಳಿ ಒಂದು ನಿಮಿಷ. ನೋಡು, ನೀವಿಲ್ಲಿ ಇಂಡಿಯಾಗೆ ಬರ್ತೀರಾ ಅಂತ ಒಂದು ಸಣ್ಣ ಕಲ್ಪನೆನೂ ನನಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನೇ ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಿನ್ನ ಜೀಜು ವಿಷಯನೂ ಅಲ್ಲಿಗೆ ಬಂದು ಹೇಳೋಣ ಅಂದ್ಕೊಂಡೆ. ಆದರೆ ಅಷ್ಟೊಂದು ಎಲ್ಲ ಚೇಂಜ್ ಆಗೋಯ್ತು. ನಿಜ, ನಿನಗೆ ಅಮ್ಮ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಪ್ರಾಜೆಕ್ಟ್ ಅಲ್ವಲ್ಲ ಅಷ್ಟೊಂದು ಕೇರ್ ಮಾಡೋದಕ್ಕೆ. ಅಮ್ಮ, ಯಾವುದನ್ನೋ ಯಾವುದಕ್ಕೂ ಕನೆಕ್ಟ್ ಮಾಡಬೇಡ. ನಾನು ನಿನ್ನನ್ನು ಬ್ಲೇಮ್ ಮಾಡ್ತಿಲ್ಲ ಆರಾಧನಾ. ಅಷ್ಟಕ್ಕೂ ನೀನು ಇಲ್ಲಿ ನಡೆದಿದ್ದು ಯಾವುದನ್ನು ನಮ್ಮ ಹತ್ರ ಹೇಳಿಲ್ಲ ಅನ್ನೋದಕ್ಕೆ ಸಾವಿರಾರು ಕಾರಣಗಳಿದೆ. ಜೊತೆಗೆ ನನ್ನ ನಿನ್ನ ಮಧ್ಯೆ ಎಷ್ಟೋ ವರ್ಷಗಳಿಂದ ಮನಸ್ಸು ಸರಿಯಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ಮಾತಾಡ್ತಿಲ್ಲ. ಆದರೆ ನೀನು ನಿನ್ನ ಗಂಡನ ಸಾವನ್ನ, ಅವನು ನಿನ್ನ ಜೊತೆಗೆ ಜೀವಂತವಾಗಿ ಇಲ್ಲ ಅನ್ನೋದನ್ನ ನೀನಿನ್ನೂ ಒಪ್ಕೊಂಡಿಲ್ಲ. ಅದಕ್ಕೆ ನೀನು ನಮಗೇನೂ ಹೇಳಿಲ್ಲ. ಇದರಲ್ಲಿ ತಪ್ಪೇನೂ ಇಲ್ಲ ಆರಾಧನಾ. ಅಮ್ಮ, ಈಗ ನನ್ನ ಬಗ್ಗೆ ಅಲ್ಲ, ಭಾವನನ್ ಬಗ್ಗೆ ಮಾತಾಡ್ತಿರೋದು. ಅಲ್ಲ, ನೀವು ದಿಢೀರಂತ ಇಲ್ಲಿಗೆ ಬಂದ್ರಿ, ಈಗ ನೋಡಿದ್ರೆ ಇವಳು ಹೊರಡ್ತೀನಿ ಅಂತ ಕೂತಿದ್ದಾಳೆ. ಏನಿದೆಲ್ಲ? ಇವಳು ಯಾವಾಗ್ಲೂ ಹೀಗೇನೆ. ಇವಳಿಗೆ ಹೇಗೆ ಮೂಡ್ ಬರುತ್ತೋ ಹಾಗೆ ಡಿಸಿಷನ್ ತಗೋತಾಳೆ. ನೀವ್ ಬರೋದು ನನಗೆ ಹೇಳಿರಲಿಲ್ಲ. ಈಗ ಯಾಕೆ ಹೋಗ್ತೀರಾ ಅಂತ ಕೇಳೋದು ಸರಿಯಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ಭಾವನೆನ ಹೋಗೋದಕ್ಕೆ ಬಿಡ್ತೀಯಾ? ಪಾಪ, ಅವಳು ನಿನ್ನ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದ್ಲು ಗೊತ್ತಾ? ನನಗಿಂತ ಜಾಸ್ತಿ ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ಯಾಕೆ? ಹೀಗೆ ಬಂದಂಗೆ ಮಾಡಿ ವಾಪಸ್ ಹೋಗ್ತಿರೋದಕ್ಕ? ನೋಡಮ್ಮ, ನಿನಗೆ ಇವಳಿಗೆ ಅದು ಹೇಗೆ ತೋಚುತ್ತೋ ಹಾಗೆ ಮಾಡ್ಕೊಳ್ಳಿ. ನೀವು ಬರಬೇಕಾದ್ರೆ ನನಗೆ ಹೇಳಿಲ್ಲ. ಈಗ ನೀವಿಲ್ಲಿರಿ ಅಂತ ಒತ್ತಾಯ ಮಾಡೋದಕ್ಕೆ ಇದು ನನ್ನ ಮನೆನೂ ಅಲ್ಲ. ಆದರೆ ನೀನು ಇಲ್ಲಿ ಇರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೋಬೋದು. ಯಾಕಂದರೆ ಇದು ನಿಂತವ್ರು. ಅಮ್ಮ, ನಿಜ ಹೇಳು, ಇದು ನಿನ್ನ ತವ್ರ ಮನೆ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಿತ್ತಾನೆ ನೀನು ಇಲ್ಲಿಗೆ ಬಂದಿದ್ದು. ಒಂದು ವೇಳೆ ಹಾಗೆ ಬಂದಿದ್ರು ತಪ್ಪೇನು ಆರಾಧನಾ? ತಪ್ಪಿಲ್ಲ. ಆದರೆ ನಿನ್ನ ಮಗಳ ಲೈಫಲ್ಲಿ ಏನಾಗ್ತಿದೆ ಅನ್ನೋ ಕಾಳಜಿಯಿಂದ ನೀನು ಬಂದಿದ್ದಲ್ಲ. ನಾನು ನಿನ್ನ ತವ್ರ ಮನೇಲಿ ಇದ್ದೀನಿ ಅಂತ ಗೊತ್ತಾಗಿ ತವ್ರನ್ನ ನೋಡಕ್ಕೆ ಬಂದಿದ್ಯಾ? ನೋಡಮ್ಮ, ನಿನ್ನ ಉದ್ದೇಶಗಳ ಬಗ್ಗೆ ನೀನು ಯಾವತ್ತೂ ಕ್ಲಾರಿಟಿ ಕೊಡಲ್ಲ, ಕೊಟ್ಟೂ ಇಲ್ಲ. ನೋಡು, ನಾನು ನನ್ನ ಗಂಡನ್ನ ಕಳ್ಕೊಂಡಿದ್ದೀನಿ. ಆದರೆ ನೀನಿಲ್ಲಿ ಬಂದು ಅದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನನ್ನೋರು ಯಾರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಆರಾಧನಾ, ಆರಾಧನಾ, ನಿನ್ನ ಮನಸ್ಸು ಸರಿಯಾಗಿಲ್ಲ ಅಂತ ನಾನೇನು ಮಾತಾಡಲಿಲ್ಲ. ಅಮ್ಮ ಎಲ್ಲ ತಪ್ಪು ಹೊರ್ತಾಳೆ ಅಂತ ಸುಮ್ಮನೆ ಎಲ್ಲ ಹೊರೇನೂ ಅವಳ ಮೇಲೆ ಹಾಕೋದು ತಪ್ಪಲ್ವಾ? ಅಮ್ಮ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನೀನು ಬಂದು ಒಂದಿನಾನಾದ್ರೂ ನನಗೆ ಸಮಾಧಾನ ಮಾಡಿ.
ಹೇಳು, ನಿಂಗೇನು ಬೇಕು? ನಾನು ಬದುಕಬೇಕು, ಮೊದಲಿನ ಹಾಗೆ ಬದುಕಬೇಕು, ಕೆಲಸ ಮಾಡಬೇಕು. ಅಷ್ಟೇನಾ? ನಾನು ನಂಬಲ್ಲ. ನಿಜ ಹೇಳು ಆರಾಧನಾ, ನಿಂಗೇನು ಬೇಕು? ಸ್ವಲ್ಪ ಹೊತ್ತು ಯಾರ ಬಗ್ಗೆನೂ ಯೋಚನೆ ಮಾಡದೆ ನಿನ್ನ ಬಗ್ಗೆ ನೀನು ಕಾಳಜಿ ತಗೋ. ನಿನ್ನನ್ನ ನೀನು ತ್ಯಾಗದ ಪ್ರತೀಕ ಅನ್ಕೊಳ್ದೆ ನಿನಗೇನು ಬೇಕು ಅನ್ನೋದನ್ನ ಕಣ್ಣು ಮುಚ್ಚಿ ಪ್ರಶ್ನೆ ಮಾಡ್ಕೋ, ಉತ್ತರ ಸಿಗಬಹುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.